ದೇಶದಾದ್ಯಂತ 79ನೇ ಸ್ವಾತಂತ್ರ್ಯ ಸಂಭ್ರಮ ಆಚರಣೆ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಜರುಗ್ತಾ ಇದೆ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿದ್ದಾರೆ ಪ್ರಧಾನಿ ಮೋದಿ. 12ನೇ ಬಾರಿ ಕೆಂಪುಕೋಟೆ ಮೇಲೆ ನಮೋ ಧ್ವಜಾರೋಹಣ. ಕೆಂಪುಕೋಟೆಯ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯಾಗಿದೆ. ಕೆಂಪುಕೋಟೆಯಲ್ಲಿ ಗಣ್ಯಾತಿ ಗಣ್ಯರ ಸಮಾಗಮವಾಗಿದೆ. ದೇಶದಾದ್ಯಂತ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನ ಆಚರಿಸಲಾಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಜರುಗ್ತಾ ಇದೆ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ನರೇಂದ್ರ ಮೋದಿ. 12ನೇ ಬಾರಿ ಕೆಂಪುಕೋಟೆ ಮೇಲೆ ನಮೋ ಧ್ವಜಾರೋಹಣ. Once the Prime Minister is ready to ascend the final level, the area will conduct. Chief of the Army, General Upendra Trivedi, the Navy Chief, flag hoisting ceremony. Flag hoisting ceremony. Sense of belonging to something bigger than us. Flag hoisting ceremony. ಆಪರೇಷನ್ ಸಿಂಧೂರ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ್ನ ವೀರ ಯೋಧರಿಗೆ ಸಲ್ಯೂಟ್ ಮಾಡಿದ್ದಾರೆ. ವೀರ ಯೋಧರಿಗೆ ಸಲ್ಯೂಟ್ ಮಾಡುವ ಅವಕಾಶ ಸಿಕ್ಕಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ಹತ್ಯೆಗಳನ್ನ ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಅಮಾಯಕರನ್ನ ಕೊಂದ್ರು ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ. ಮಕ್ಕಳ ಮುಂದೆಯೇ ತಂದೆಯನ್ನ ಕೊಂದು ಹಾಕಿದ್ರು. ಇಡೀ ದೇಶ ಆಕ್ರೋಶದಿಂದ ಕುದಿಯುತ್ತಿತ್ತು. ಇಡೀ ಜಗತ್ತೇ ಇಂತಹ ದುಷ್ಕೃತ್ಯಕ್ಕೆ ನಡುಗಿ ಹೋಗಿತ್ತು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ಸಿಂಧೂರ ಕಾರ್ಯಾಚರಣೆ ಹೆಸರಿನಲ್ಲಿ ಪಾಕ್ ಒಳಗೆ ನುಗ್ಗಿ ದಾಳಿಯನ್ನ ಮಾಡಿದ್ದೇವೆ. ವೈರಿಗಳಿಗೆ ನಮ್ಮ ಯೋಧರು ತಕ್ಕ ಪಾಠ ಕಲಿಸಿದ್ದಾರೆ.
ನಮ್ಮ ಸೇನೆ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣದ ನಂತರ ಭಾಷಣ ಮಾಡಿದ್ದಾರೆ. 79वां स्वाधीनता दिवस की कमाल क्या थी, दुश्मन को पता तक न चला कि कौन से शस्त्रास्त्र है, ये कौन सा सामर्थ्य है जो पलक भर में उनको नष्ट कर रहा है. सोचिए, अगर हम आत्मनिर्भर होते न होते तो क्या ऑपरेशन सिंदूर इतनी त्वरित गति से हम कर पाते? पता नहीं कौन सप्लाई देगा नहीं देगा, साजो सामान मिलेगा नहीं मिलेगा, इसी की चिंता बनी रहती. लेकिन हमें मेड इन इंडिया की शक्ति हमारे हाथ में थी, सेना के हाथ में थी. इसलिए बिना चिंता, बिना रुकावट, बिना हिचकिचाहट हमारी सेना अपना पराक्रम करती रही. और ये पिछले 10 साल से लगातार डिफेंस के क्षेत्र में साथियों, आज 15 अगस्त का एक विशेष महत्व भी मैं देख रहा. मुझे बहुत गर्व हो रहा है. आज मुझे लाल किले की प्राचीर से ऑपरेशन सिंधु ಭಾರತದಲ್ಲಿ ನಿರ್ಮಾಣವಾಗಿರುವ ವಸ್ತು ಎಲ್ಲೆಡೆ ಇರಬೇಕು. ಆ ವಸ್ತುಗಳಲ್ಲಿ ಭಾರತ ಮಣ್ಣಿನ ಕಂಪು ಇರಬೇಕು. ನಾವು ಕೂಡ ಅವುಗಳನ್ನೇ ಖರೀದಿಸಿ ಉಪಯೋಗಿಸಬೇಕು. ಇದು ಸಣ್ಣ ಪುಟ್ಟ ಅಂಗಡಿಗಳ ಮಾಲೀಕರ ಜವಾಬ್ದಾರಿ ಕೂಡ ಹೌದು. ಇನ್ನು ಕ್ವಾಲಿಟಿ ಜೊತೆಗೆ ಹೊಸ ಉತ್ತುಂಗಕ್ಕೆ ಏರಬೇಕಾಗಿದೆ. ನಾವೆಲ್ಲ ಉತ್ಪಾದನೆಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇವೆ. ಇಲ್ಲಿನ ಸ್ವದೇಶಿ ವಸ್ತು ಮಾರಾಟ ಮಾಡ್ತೇವೆ ಅಂತ ಬೋರ್ಡ್ಗಳನ್ನು ಹಾಕ್ತಿದ್ದಾರೆ. ಇದು ಹೆಮ್ಮೆಯ ಪಡುವ ವಿಷಯ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ಭಾರತದ ಮಣ್ಣಿನ ಶಕ್ತಿಯನ್ನ ಜಗತ್ತಿಗೆ ತೋರಿಸಬೇಕು. ನಾವು ವಿಶ್ವ ಮಾರುಕಟ್ಟೆಯನ್ನ ಆಳಬೇಕು. ನಮ್ಮ ತಾಕತ್ತಿನ ಮೂಲಕ ನಮ್ಮ ದಾರಿಯನ್ನ ಗುರುತಿಸಿಕೊಳ್ಬೇಕು ಅಂತ ಟ್ರಂಪ್ ಸುಂಕದ ಎಚ್ಚರಿಕೆಯ ಮೇಲೆ ಮೋದಿ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. आज मेरा लाल किले की प्राचीर से मेरे देश के युवा वैज्ञानिकों को, मेरे टैलेंटेड यूथ को, मेरे इंजीनियर्स को और प्रोफेशनल्स को और सरकार के हर विभागों को भी मेरा आह्वान है, क्या हमारा अपना मेड इन इंडिया फाइटर जेट के लिए जेट इंजन हमारा होना चाहिए कि नहीं है. हम फार्मा ऑफ द वर्ल्ड माने जाते हैं. हमने उस बोझ से मुक्त होकर के मिशन मोड में सेमीकंडक्टर के काम को आगे बढ़ा. 6 अलग अलग सेमीकंडक्टर के यूनिट्स जमीन पर उतर रहे हैं. 4 नए यूनिट्स को हमने ऑलरेडी हरी झंडी दिखा दी है, ग्रीन सिग्नल दे दिया है. और देशवासियों और मेरे खास करके नौजवानों और विश्व भर में भारत की टेक्नोलॉजी की ताकत को समझने वाले लोगों को भी कहना चाहूंगा, इसी वर्ष के अंत तक मेड इन इंडिया भारत की बनी हुई, भारत में बनी हुई ಇನ್ನು ದೀಪಾವಳಿಗೆ ದೇಶದ ಜನರಿಗೆ ದೊಡ್ಡ ಉಡುಗೊರೆ ಸಿಗಲಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ದೀಪಾವಳಿಗೆ ಜಿಎಸ್ಟಿ ಸಂಬಂಧ ದೊಡ್ಡ ಗಿಫ್ಟ್ ಕೊಡಲಿದ್ದೇವೆ. ಜಿಎಸ್ಟಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಧಾರಣೆ ತರಲಿದ್ದೇವೆ. ಹಲವು ವಸ್ತುಗಳ ಮೇಲಿನ ತೆರಿಗೆಯ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಲಿದೆ. ಇದರಿಂದ ಹಲವು ಸರಕುಗಳ ಮೇಲಿನ ದರಗಳು ಕಡಿಮೆ ಆಗಲಿವೆ. ಇನ್ನು
ಜಿಎಸ್ಟಿ ತಿದ್ದುಪಡಿಯಿಂದ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಲಿದೆ. ಜಿಎಸ್ಟಿ ಸುಧಾರಣೆಯಿಂದ ದೀಪಾವಳಿಯಿಂದ ಜನರಿಗೆ ಅನುಕೂಲವಾಗಲಿದೆ. ಇನ್ನು ದೀಪಾವಳಿಗೆ ಬೆಲೆಯ ಏರಿಕೆ ಕಮ್ಮಿ ಆಗಲಿದೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನು ದೇಶದ ಮುಂದಿನ ಪೀಳಿಗೆಗಾಗಿ ಟಾಸ್ಕ್ ಫೋರ್ಸ್ ಅನ್ನು ರಚಿಸಲಾಗಿದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ. ಯುವಕರಿಗಾಗಿ 1 ಲಕ್ಷ ಕೋಟಿ ವೆಚ್ಚದ ಯೋಜನೆಯನ್ನ ಜಾರಿಗೆ ತರಲಿದ್ದು ಪಿಎಂ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯನ್ನ ಘೋಷಿಸಿದ್ದಾರೆ ಮೋದಿ. ಇಂದಿನಿಂದಲೇ ಪಿಎಂ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಜಾರಿಯಾಗಲಿದೆ. 8.5 ಕೋಟಿ ಯುವಕರಿಗೆ ಉದ್ಯೋಗ ಸಿಗಲಿದೆ. ಲಕ್ಷಪತಿ ದೀದಿ ಮಹಿಳೆಯರ ಸಂಖ್ಯೆ 2 ಕೋಟಿ ಆಗಲಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. 1 लाख करोड़ रुपए की योजना हम चालू कर रहे हैं, लागू कर रहे हैं. आज से प्रधानमंत्री विकसित भारत रोजगार योजना आज ही 15 अगस्त को लागू हो रही है. ये आपके लिए बहुत खुशखबरी है. इस योजना के तहत निजी क्षेत्र में पहली नौकरी पाने वाले नौजवान को बेटी को 15,000 रुपया सरकार की तरफ से दिए जाएंगे. कंपनियों को भी नए रोजगार देने के अवसर जो भी ज्यादा जुटाएगा उनको भी प्रोत्साहन राशि दी जाएगी. प्रधानमंत्री विकसित भारत रोजगार योजना करीब 3.5 करोड़ नौजवानों को रोजगार के नए अवसर बनाएगी. मैं सभी नौजवानों को इसके लिए बहुत बहुत बधाई देता हूं. मेरे प्यारे देशवासियों,